ಇಂದಿನ ಸಂಚಿಕೆಯಲ್ಲಿ ಅಮೂಲ್ಯ ಅಳ್ತಾ ಕೂತಿರ್ತಾಳೆ. ಅವಳಿಗೆ ವಲ್ಲಭ ಸಮಾಧಾನ ಮಾಡ್ತಾ ಇರ್ತಾನೆ. ನೋಡು, ಅಪ್ಪ ಬೈದಿದ್ದು ಆಯಿತು, ಬೈಸ್ಕೊಂಡಿದ್ದು ಆಯಿತು, ಸುಮ್ಮನೆ ಇರು, ಸಮಾಧಾನ ಮಾಡ್ಕೊ ಅಂದ ತಕ್ಷಣ ಅಮೂಲ್ಯ, ಅಲ್ಲ ಟ್ಯೂಷನ್ ಮಾಡೋದು ಒಳ್ಳೇದಕ್ಕೆ ತಾನೆ, ಆದರೆ ಅಂತಕ್ಕೆ ಮಾವ ಬೈದರು ಅಂದ ತಕ್ಷಣ ವಲ್ಲಭ, ನೀನು ಹೇಳೋಕ್ಕಿಂತ ಮುಂಚೆ ಅಪ್ಪಂಗೆ ಬೇರೆಯವರಿಂದ ಗೊತ್ತಾಯಿತು ಅಂದ ತಕ್ಷಣ ಅಮೂಲ್ಯ, ಮಾವಂಗೆ ಯಾರು ವಿಚಾರ ಹೇಳಿದ್ರು ಅಂತ ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ವಲ್ಲಭ ಮನಸ್ಸಲ್ಲಿ, ನಾನೇನಾದರೂ ಪ್ರಿಯಾ ಅದಕ್ಕೆ ಅಂತ ಹೇಳ್ಬಿಟ್ರೆ ಆಮೇಲೆ ಏನಿಲ್ಲ, ಫುಲ್ ಜಗಳನೇ ಆಗೋಗುತ್ತೆ. ಇವಳಂತೂ ಹೋಗಿ ಜಗಳನೇ ಆಡ್ಬಿಡ್ತಾಳೆ. ಆಮೇಲೆ ಸುಮ್ಮನೆ ಬೇಜಾರು ಮಾಡ್ಕೋತಾಳೆ. ಸುಮ್ಮನೆ ಹೇಳೋದೇ ಬೇಡ ಅಂದ್ಬಿಟ್ಟು, ಯಾರಾದರೂ ಹೇಳಿರಲಿ, ಈಗೇನು ಅಪ್ಪನ ಮನೆಯೇ ಅಲ್ವಾ, ಅವ್ರು ಹೇಳಿದ್ರು ಅಂದ ತಕ್ಷಣ ಈಗ ಬೇಡ ಬಿಡು ಅಂತ ಅಂದ ತಕ್ಷಣ ಅಮೂಲ್ಯ, ಅಲ್ಲ ಈಗ ಟ್ಯೂಷನ್ ಅಂದ ತಕ್ಷಣವೇ ಅವ್ರು ಒಳ್ಳೇದಾಗಿ ಅನ್ಕೋತಾರೆ, ಹಾಗೆ ನಿನಗೂ ಹೆಲ್ಪ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಆದರೆ ಈಗ ನೋಡು ಅಂದ ತಕ್ಷಣ ವಲ್ಲಭ, ಅಲ್ಲ ನಾನು ಕೇಳಿದ ತಕ್ಷಣವೇ ಇದೆಲ್ಲ ನನಗೆ ಹೆಲ್ಪ್ ಮಾಡೋಕ್ಕಲ್ಲ, ನನ್ನ ಖುಷಿಗೆ ಅಂತೆಲ್ಲ ಹೇಳ್ದೆ ಅಂದ ತಕ್ಷಣ ಅಮೂಲ್ಯ, ಹಂಗಲ್ಲ, ಈಗ ನೋಡಿ ಟ್ಯೂಷನ್ ಮಾಡಿದ್ರೆ ಅಟ್ಲೀಸ್ಟ್ 2,000 ರೂಪಾಯಿ ಸಿಕ್ಕಿದ್ರೆ ಸದ್ಯಕ್ಕೆ ಸಾಕಾಗ್ತಿತ್ತಲ್ವ, ಹನಿ ಹನಿ ಸೇರಿದ್ರೆ ಅಲ್ವಾ 1,000 ಆಗುತ್ತೆ ಅಲ್ವಾ. ನಾನು ಹಿಂಗೆ ಹೇಳಿದ್ದೆ ತಾನೇ, ಇವತ್ತಿಂದ 4 ಜನಕ್ಕೆ ಬರ್ತಾರೆ, ಇನ್ನು ಮುಂದಿನ ತಿಂಗಳಷ್ಟೇ 40 ಜನ ಮಕ್ಳುಗಳು ಬರ್ತಾರೆ ಅಂತ, ಆವಾಗ ಜಾಸ್ತಿ ದುಡ್ಡು ಸಿಗ್ತಿತ್ತು ತಾನೇ ಅಂದ ತಕ್ಷಣ ವಲ್ಲಭ, ಇವಾಗ ಅದೆಲ್ಲ ಹೊಗೆ ಆಗ್ತಂಗೆ ಆಯಿತು ತಾನೆ, ಇಟ್ಸ್ ಓಕೆ, ಬಿಟ್ಬಿಡು, ಅಟ್ಲೀಸ್ಟ್ ನಂಗೆ ಹೆಲ್ಪ್ ಮಾಡಬೇಕು ಅನ್ನೋ ಥಾಟ್ ಬಂತು ತಾನೆ, ಅಷ್ಟೇ ಸಾಕು, ನನಗೆ ಅದೇ ಖುಷಿ ಆಗ್ತಿದೆ ಅಂದ ತಕ್ಷಣ ಅಮೂಲ್ಯ, ನಂಗೆ ಅದೇ ಬೇಜಾರಾಗ್ತಿದೆ ಅಂದ ತಕ್ಷಣ ವಲ್ಲಭ, ನಮ್ಮಪ್ಪನ ಬಗ್ಗೆ ಗೊತ್ತು ತಾನೆ, ನೀನು ಸುಮ್ಮನೆ ಇರು ನೀನು ಅಂದ ತಕ್ಷಣ ಅಮೂಲ್ಯ, ಅಲ್ಲ ಚಿಕ್ಕ ಮಕ್ಳುಗಳೆಲ್ಲ ಒಂದೇ ದಿನಕ್ಕೆ ಅಕ್ಕ ಅಕ್ಕ ಅಂದ್ಕೊಂಡು ಎಷ್ಟು ಅಟ್ಯಾಚ್ ಆಗಿದ್ರು ಗೊತ್ತಾ, ಚಿಕ್ಕ ಚಿಕ್ಕ ಡೌಟ್ಸ್ ಎಲ್ಲ ಕೇಳ್ತಿದ್ರು, ನನ್ನ ಹ್ಯಾಂಡ್ ರೈಟಿಂಗ್ ಎಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ರು ಗೊತ್ತಾ, ಅವರೆಲ್ಲ ನಂಗೆ ಫ್ರೆಂಡ್ಸ್ ಆಗಿದ್ರು, ನನಗಂತೂ ತುಂಬ ಖುಷಿಯಾಗಿತ್ತು. ಆದರೆ ಆ ಖುಷಿನ ಒಂದೇ ದಿನ ಅಷ್ಟೇ ಇದ್ದಿತ್ತು ಅಂತ ಅಂದ್ಬಿಟ್ಟು ಬೇಜಾರಾಗ್ತಿದೆ ಅಷ್ಟೇ ಅಂದ ತಕ್ಷಣ ವಲ್ಲಭ, ಬೇಜಾರು ಮಾಡ್ಕೊಬೇಡ, ನೀ ಚೆನ್ನಾಗಿ ಓದ್ಕೊ, ಮುಂದೆ ಒಂದು ಒಳ್ಳೆ ಕೆಲಸ ಸಿಗೋದು ನಿನಗೆ ಓದಿ ಒಳ್ಳೆ ಕೆಲಸ ಸಿಕ್ಕಿದಾಗ ಈ ಕೆಲಸ ಮಾಡಬೇಡ ಆ ಕೆಲಸ ಮಾಡಬೇಡ ಅಂತ ಇಲ್ಲಿ ಯಾರೂ ಹೇಳೋದಿಲ್ಲ, ಅದನ್ನು ತಿಳ್ಕೊ ಸರಿನಾ ಅಂದ ತಕ್ಷಣ ಅಮೂಲ್ಯ ಸರಿ ಅಂತ ಹೇಳ್ತಾಳೆ. ಆವಾಗ ವಲ್ಲಭ, ಇನ್ಮೇಲಿಂದ ಬರೀ ಓದೋಕ್ಕಷ್ಟೇ ಕಾನ್ಸಂಟ್ರೇಟ್ ಮಾಡು ಅಂದ ತಕ್ಷಣ ಅಮೂಲ್ಯ, ನಿಂಗೆ ಕೆಲಸ ಅಂದ್ಬಿಟ್ಟು ಓದೋಕ್ಕೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಿಲ್ಲ, ನಿಂಗೆ ಕೆಲಸದ್ದು ಟೆನ್ಷನ್ನು, ಮನೆಯದು ಟೆನ್ಷನ್ನು, ಕಾಲೇಜ್ದು ಟೆನ್ಷನ್ನು ಅಂದ ತಕ್ಷಣ ವಲ್ಲಭ, ನನಗೇನು ಟೆನ್ಷನ್ ಇಲ್ಲ, ಏನಿದೆ, ನಾನು ಆರಾಮಾಗಿದ್ದೀನಿ, ಸುಮ್ಮನೆ ಇರು ಅಂದ ತಕ್ಷಣ ಅಮೂಲ್ಯ, ನೀನೇನು ಕೆಲಸ ಮಾಡ್ತೀಯಾ ಅಂತ ನಾನು ನೋಡಿದ್ದೀನಿ ವಲ್ಲಭ, ನೀನು ಫುಡ್ ಡೆಲಿವರಿ ಮಾಡಿ ಕಸ್ಟಮರ್ ಹತ್ರ ಬಯಸ್ಕೊಂಡಿದ್ದು ನೋಡಿ ನಂಗೆ ಬೇಜಾರಾಗಿದೆ, ಆದರೆ ನಾನು ನೋಡಿದ್ದೀನಿ ಅಂತ ಹೇಳಿದ್ರೆ ನಿಂಗೆ ಒಂಥರ ಆಗುತ್ತೆ, ಅದಕ್ಕೆ ನಾನು ನಿಂಗೆ ಸುಮ್ಮನೆ ಇದ್ದೀನಿ ಅಷ್ಟೇ ಅಂತ ಮನಸ್ಸಲ್ಲಿ ಅನ್ಕೋತಾಳೆ. ಆಮೇಲಿಂದ ವಲ್ಲಭ, ನೋಡು ನಾನು ಆರಾಮಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ, ನನ್ನ ಖುಷಿ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ನೀನೇನೂ ಮಾಡಬೇಡ, ಅದನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿರು, ಓದ್ಕೊ, ಚೆನ್ನಾಗಿ ಓದ್ಕೊ, ಮನೆ ತುಂಬ ಓಡಾಡ್ಕೊಂಡಿರೋ ಅಮ್ಮನ ಜೊತೆ ಅತ್ತಿಗೆ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಈಗ ಹೆಂಗಿದ್ಯಾ ಹಂಗಿರು ಸರಿನಾ ಅಂತ ಹೇಳ್ತಾಳೆ. ಆಮೇಲಿಂದ ಅಮೂಲ್ಯ ಸರಿ ಅಂತ ಹೇಳ್ತಾಳೆ. ಈ ಕಡೆ ಪ್ರಿಯಾ ಅವ್ರ ಅಪ್ಪ ಪೇಪರ್ ಓದ್ಕೊಂಡು, ನೋಡಿ ಇವತ್ತು ನನ್ನ ರಾಶಿಲಿ ಧನಲಾಭ ಅಂತ ಇದೆ ಅಂದ ತಕ್ಷಣ ಅವನ ಹೆಂಡ್ತಿ, ಸಾಲೆ ಬಾಧೆಯಿಂದ ಮುಕ್ತಿ ಅಂತಿದೆಯಾ ನೋಡಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನ ಗಂಡ ಅದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರಿಯಾ ಬರ್ತಾಳೆ. ಪ್ರಿಯನ ನೋಡಿದ ತಕ್ಷಣ ಅವ್ರ ಅಪ್ಪ ಅಮ್ಮಗೆ ಫುಲ್ ಖುಷಿ ಆಗುತ್ತೆ. ಮಗಳೇ ಇದು ಯಾಕೆ ಇಷ್ಟೊಂದು ಲೇಟಾಗಿ ಬಂದೆ ಬಂಗಾರಿ ಅಂತ ಅಂದ್ಕೊಂಡು ಮುದ್ದಾಡ್ತಿರ್ತಾರೆ. ಅವಾಗ ಪ್ರಿಯಾ, ಅಪ್ಪ ಹೇಗಿದ್ದೀರಾ, ಅಮ್ಮ ಹೇಗಿದ್ದೀರಾ ಅಂತ ಕೇಳಿದ ತಕ್ಷಣ ಅವರಪ್ಪ, ಏನಮ್ಮ ನೀನು ಒಬ್ಬಳೇ ಬಂದಿದ್ಯಾ, ಅಳಿಯಂದ್ರು ಬಂದಿಲ್ಲ ಅಂದ ತಕ್ಷಣ ಪ್ರಿಯಾ, 1 ನಿಮಿಷ ಅಪ್ಪ ಅಂತ ಅಂದ್ಬಿಟ್ಟು ತಂದಿರೋ ದುಡ್ಡನ್ನ ತೆಗೆದ್ಬಿಟ್ಟು ತೋರಿಸ್ತಾಳೆ. ಅವರಪ್ಪ ದುಡ್ಡು ನೋಡಿದ ತಕ್ಷಣ, ಕುತ್ಕೊಂಬಗಳೇ ನೀನು ಅಂತ ಅಂದ್ಬಿಟ್ಟು, ಕಾಫಿ ಮಾಡ್ಕೊಂಬರ್ತೀನಿ ಕುತ್ಕೊಳ್ಳೆ ಅಂದ್ಬಿಟ್ಟು ಅವರಮ್ಮ ಅಂತಾರೆ. ಅವರಪ್ಪ, ಏನೋ ಕಾಫಿ ಅಂತಿದ್ಯಾ, ದನ್ಕೊಂಬಂದಿದ್ದಾಳೆ ನನ್ನ ಮಗಳು, ಬಿಸಿಲಲ್ಲಿ ಜ್ಯೂಸ್ ತೊಗೊಂಬರೋಗೆ ಅಂತ ಹೇಳ್ತಾರೆ. ಆವಾಗ ಅವರಪ್ಪ ಅಮ್ಮನ ಖುಷಿ ನೋಡಿಬಿಟ್ಟು ಪ್ರಿಯಾ, ಅಮ್ಮ ಅಪ್ಪನ ಸಾಲ ತೀರ್ಸೋಕ್ಕೋಸ್ಕರ ನಿಮ್ಮ ಅಳಿಯಂದ್ರು ಕೊಟ್ಟಿರೋ ದುಡ್ಡು ನಾನೇ ಸಹಾಯ ಮಾಡಿ ಅಂತ ಕೇಳಿದೆ, ಅದಕ್ಕೆ ಅವ್ರು ಅಡ್ಜಸ್ಟ್ ಮಾಡಿಕೊಟ್ರು, ಅವರೇ ಬಂದು ಕೊಡಬೇಕಿತ್ತು, ಆದರೆ ನಿಮಗೆಲ್ಲಿ ಮುಜುಗರ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಸರಿಯಾಗಲ್ಲ ಅಂದ್ಬಿಟ್ಟು ಬರಲಿಲ್ಲ. ಮದುವೆಗೆ 4 ದಿನಕ್ಕೆ ಅವ್ರು ದುಡ್ಡು ಕೇಳೋಕ್ಕೆ ತುಂಬ ಹಿಂಸೆ ಆಯಿತು. ಆದರೆ ಏನು ಮಾಡೋದು, ಸಾಲ ತೀರಿಸಿಲ್ಲ ಅಂದರೆ ಮನೆ ಹತ್ರ ಸಾಲಗಾರರು ಬಂದು ಬೈತಾ ಇರ್ತಾರಲ್ವ, ಅದಕ್ಕೇ ಇವೆಲ್ಲ ಮಾಡಿದೆ ಅಂದ ತಕ್ಷಣ ಅವರಮ್ಮ, ಟ್ಯಾಂಕ್ಸ್ ಕಣೆ ಮಗಳು, ಎಲ್ಲ ಹೆಣ್ಮಕ್ಳು ನಿನ್ನ ಥರ ಇರ್ತಾರೆ, ಎಷ್ಟೊಂದು ಜನ ಹೆಣ್ಮಕ್ಳುಗಳು ಮದುವೆ ಆದಮೇಲೆ ಅವ್ರ ಮನೆಯನ್ನೆಲ್ಲ ಮರ್ತೇ ಬಿಡ್ತಾರೆ, ಅವ್ರ ವ್ಯವಹಾರ ನಮಗೆ ಯಾಕೆ ಅಂತ ಸುಮ್ಮನೆ ಇರ್ತಾರೆ, ಆದರೆ ನೀನು ನೋಡು ಅಳಿಯಂದ್ರ ಹತ್ರ ಮಾತಾಡ್ಬಿಟ್ಟು ಇಷ್ಟೊಂದು ದುಡ್ಡು ತಂದು ಕೊಟ್ಟಿದ್ಯಾ ನಮಗೆ, ನನ್ನ ಮದ್ದು ಕಡೆ ನೀನು ಅಂತ ಹೇಳ್ತಾರೆ. ಪ್ರಿಯವರಪ್ಪ, ಅಲ್ಲ ಅಳಿಯಂದ್ರ ಮನಸ್ಸು ಎಷ್ಟು ದೊಡ್ಡದು, ಆದರೆ 1000 ಅಲ್ಲ 1,00,000 ದುಡ್ಡು ಕೊಟ್ಬಿಟ್ಟವ್ರೆ, ತುಂಬ ಒಳ್ಳೆಯವರು ಅವರು ಅಂದ ತಕ್ಷಣ ಪ್ರಿಯಾ, ಅವರು ಒಡವೆಗಳನ್ನೆಲ್ಲ ಅಡೆ ಇಟ್ಬಿಟ್ಟು ನಿಮ್ಗೆ ದುಡ್ಡು ತಂದು ಕೊಡೋಣ ಅಂತ ಹೇಳಿದ್ರು, ಆದರೆ ಅದನ್ನು ನಾನೇ ಏನೇನೋ ಹೇಳ್ಬಿಟ್ಟು ದುಡ್ಡು ಕೊಡೋಣ ಅಂತ ಹೇಳಿದೆ. ಈ ಕಡೆ ಮೀನಾ ಅವ್ರ ಬಾಸ್ ಹತ್ರ, ಸರ್ ಒಂದು 10 ನಿಮಿಷ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಆವಾಗ ಕೇಶವ ಬಂದುಬಿಟ್ಟು, ಈ ಶರ್ಟ್ ಹೆಂಗಿದೆ ಹೇಳು ಮೀನಾ ಅಂದ ತಕ್ಷಣ ಮೀನಾ, ಅಲ್ಲ ಈ ಶರ್ಟು ಹೆಂಗಿದೆ ಅಂತ ಕೇಳ್ತಿರೋದು ಅಂತ. ಆವಾಗ ಮೀನಾ, ನಾನೇ ಕೊಡ್ಸಿರೋ ಶರ್ಟ್ ನನಗೆ ಗೊತ್ತಿಲ್ವಾ ಅಂದ ತಕ್ಷಣ
ಕೇಶವ ಅದು ನನಗೂ ಗೊತ್ತು, ನೀನು ಕೊಡಿಸಿರೋದ್ರಲ್ಲಿ ಎಷ್ಟೊಂದಲ್ಲಿ ಇದೊಂದು, ಬಟ್ ಈ ಶರ್ಟ್ನ ಹೇಗಿದೆ ಅಂತ ಕೇಳ್ತಿದ್ದೀನಿ ಅಂತ. ಆವಾಗ ಚೆನ್ನಾಗಿ ಕಾಣಿಸ್ತಿದೆ ಕಣೋ ಅಂದ ತಕ್ಷಣ ಕೇಶವ ಇದು ಮ್ಯಾಚಿಂಗ್ ಆಗ್ತಿದೆ ನಮ್ಮಿಬ್ರಿಗೂ ಅಂದ ತಕ್ಷಣ ಸರಿ ಆಯಿತು ನಾನು ಹೊರಡ್ತೀನಿ ಬಿಡು ಅಂತ ಮೀನಾ ಹೊರಡ್ತಾ ಇರ್ತಾಳೆ. ಆವಾಗ ಕೇಶವ ಅಲ್ಲ ಒಂದು ನಿಮಿಷ ನಿನಗೆ ಇವತ್ತು ತಾನೇ ಮಧ್ಯಾಹ್ನದವರೆಗೂ ಅಷ್ಟೇ ತಾನೇ ಇರೋದು ಅಂದ ತಕ್ಷಣ ಹ್ಞೂ ಅಂತ ಮೀನಾ ಹೇಳ್ತಾಳೆ. ಆಗ ಕೇಶವ ಮಧ್ಯಾಹ್ನದಿಂದ ಏನು ಅಂದ್ಬಿಟ್ಟು ನಾನು ಫುಲ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಅಂದ ತಕ್ಷಣ ಮೀನಾ ಬೇಡ ಕೇಶವ, ಇವತ್ತು ರಾತ್ರಿಯಿಂದ ಬೆಳಗ್ಗೆವರೆಗೂ ಕಾಲ ಕಳೆದಿರೋದು ಚೂರೋಪಾರೋ ಖುಷಿಯಾಗಿದ್ದೀನಿ, ಆ ದೇವರಿಗೆ ನನ್ನ ಹಣೆ ಬರದಲ್ಲಿ ಇಷ್ಟೇ ಬೆಳೆದಿರೋದು ಅಂತ ಅನ್ಕೋತೀನಿ. ಪರವಾಗಿಲ್ಲ ಕೇಶವ, ನನಗೆ ಇಷ್ಟರಲ್ಲಿ ತೃಪ್ತಿ ಇದೆ. ನೀನೇನು ಪ್ಲ್ಯಾನ್ ಮಾಡೋದು ಅದನ್ನು ನನಗೆ ಹೇಳೋದು, ಆಮೇಲೆ ನಾನು ಅದನ್ನೇ ಮನಸ್ಸಲ್ಲಿ ಆಸೆ ಹುಟ್ಟೋದು, ಆಮೇಲೆ ನಿನಗೇನೋ ಕೆಲಸ ಬರೋದು, ನೀನು ಬರ್ದಿರೋದು, ನಾನು ಕೋಪ ಮಾಡ್ಕೊಳ್ಳೋದು, ಹಿಂಗೆ ಜಗಳ ಮಾಡ್ಕೊಂಡಿರೋದು ನಂಗೆ ಇಷ್ಟ ಇಲ್ಲ ಕಣೋ. 2 ದಿನ ಸಿಕ್ಕಿದ್ರೆ ಸಾಕು ಅಂತಿದ್ದೆ, ಆದರೆ ಈಗ 2 ದಿನದಲ್ಲೂ ಬರೀ ಜಗಳನೇ ಆಗಿದೆ. ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟು ನನಗೇನೋ ಕೊಡಿಸ್ಬೇಕು ಅನ್ನೋ ಆಸೆ ಇಲ್ಲ. ನೀನು ನಂಗೆ ಟೈಮ್ ಕೊಟ್ಟರೆ ಸಾಕು, ನಾನು ಅದರಲ್ಲೇ ಖುಷಿಯಾಗಿರ್ತೀನಿ ಕಣೋ. ನನಗೇನೋ ನಾವಿಬ್ಬರು ಸುತ್ತಾಡಬೇಕು, ನೀನು ಅಲ್ಲಿ ಇಲ್ಲಿ ಕರ್ಕೊಂಡೋಗ್ಬೇಕು ಅಂತೇನಿಲ್ಲ ಕಣೋ, ಆದರೆ ಈ ಪುಟ್ಟ ಪ್ರಪಂಚದಲ್ಲಿ ನಾವಿಬ್ಬರು ಚೆನ್ನಾಗಿರೋಣ ಅನ್ನೋದಷ್ಟೇ ನನಗೆ ಆಸೆ ಅಂತ ಹೇಳಿದಾಗ ಕೇಶವ ಇಲ್ಲ ಮೀನಾ, ಆ ಥರ ಎಲ್ಲ ಆಗೋದಾ, ಅಪ್ಪ ಹೇಳಿದ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ, ಈಗ ಯಾವ ಕೆಲಸನೂ ಇಲ್ಲ, ಇವತ್ತು ಏನಾದರೂ ಆಗಲಿ ನಿನ್ನ ಜೊತೆನೇ ಇರ್ತೀನಿ ನಾನು ಅಂತ ಅನ್ನೋಷ್ಟರಲ್ಲಿ ಕೇಶವಂಗೆ ಅವ್ರ ಅಪ್ಪನ ಕಾಲ್ ಬರುತ್ತೆ. ಆವಾಗ ಮೀನಾ ಮಾವನ ಅಂದ ತಕ್ಷಣ ಕೇಶವ ಹ್ಞೂ ಅಂತ ಹೇಳಿದ ತಕ್ಷಣ ಮೀನಾ ನಾನು ಆವಾಗಲೇ ಹೇಳಿದೆ, ಅದಕ್ಕೆ ಕೇಶವ ನೀನು ಯೋಚನೆ ಮಾಡಬೇಡ, ಮಾವ ಏನಾದರೂ ಕೆಲಸ ಹೇಳಿದ್ರೆ ಅದು ಮಾಡಿ ಮುಗಿಸ್ಕೊ, ನನಗೋಸ್ಕರ ಏನು ನೀನು ಬೇಗ ಬರಬೇಕು ಅಂತೇನಿಲ್ಲ, ರಾತ್ರಿ ನಿನಗೋಸ್ಕರ ಕಾಯ್ತಿರ್ತೀನಿ, ಬೇಗ ಊಟ ಮಾಡೋಣ, ನನಗಷ್ಟೇ ಸಾಕು ಕಣೋ ಅಂತ ಹೇಳ್ಬಿಟ್ಟು ಸರಿ ಆಯಿತು ನಾನು ಹೊರಡ್ತೀನಿ ಅಂದ್ಬಿಟ್ಟು ಮೀನಾ ಹೊರಡ್ತಾಳೆ. ಈ ಕಡೆ ಕೇಶವ ಅವ್ರ ಅಪ್ಪನ ಕಾಲ್ ರಿಸೀವ್ ಮಾಡಿದ ತಕ್ಷಣ ನಂದ ಏನೋ ನೀನು ಫೋನ್ ಎತ್ತಕ್ಕಷ್ಟೇ ಎಲ್ಲಿಟ್ಟಿದ್ದೆ ಫೋನ್ನ ಅಂದ ತಕ್ಷಣ ಅಪ್ಪ ಫೋನ್ ಎಲ್ಲ ಇಟ್ಟಿದ್ದೆ ಕಟ್ಟಾಯಿತು ಅಂದ ತಕ್ಷಣ ನಂದ ರಂಗನಾಥ್ ಅವ್ರಿಗೆ ದುಡ್ಡು ಕೊಡಬೇಕು ನೀನು, ಹಾಗೆ ರಾಜು ಅನ್ನೋರು ಅಡ್ರೆಸ್ ಕೊಡ್ತೀನಿ, ಅವ್ರು ನೀನು ಮೀಟ್ ಮಾಡಬೇಕು ಸರಿನಾ, ಅವ್ರ ಅಡ್ರೆಸ್ ಇದು ಕಳಿಸಿದ್ದೀನಿ, ನೀನು ಬರ್ತಿದ್ಯಾ ಅಂತಲೂ ಹೇಳಿದ್ದೀನಿ ಅಂದ ತಕ್ಷಣ ಕೇಶವ ರಂಗನಾಥ್ ಅಂಕಲ್ಗೆ ಈಗಲೇ ಹೋಗಿ ದುಡ್ಡು ಕೊಟ್ಬಿಟ್ಟು ಬರ್ತೀನಿ, ಆದರೆ ರಾಜು ಅಂಕಲ್ನ ಮತ್ತು ಇವತ್ತೇ ಭೇಟಿ ಮಾಡಬೇಕಪ್ಪ ಅಂದ ತಕ್ಷಣ ನಂದ ಇವತ್ತು ಕೊಡೋಕ್ಕೆ ಏನೋ ಕಷ್ಟ ನಿನಗೆ, ಸುಮ್ಮನೆ ರೂಮಲ್ಲಿ ಕೂತ್ಕೊಂಡಿರ್ತೀಯ ತಾನೇ ನೀನು, ಹೋಗ್ಬಿಟ್ಟು ಬಾ ಕೊಟ್ಬಿಟ್ಟು ಬಾ, ಇದಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗೋಕ್ಕಾಗತ್ತಾ ಅಂತ ಅಂದ್ಬಿಟ್ಟು ನಂದ ಕಾಲ್ ಕಟ್ ಮಾಡಿಬಿಡ್ತಾರೆ. ಅದನ್ನು ಕೇಳಿಸ್ಕೊಂಡು ಕೇಶವಂಗೆ ಫುಲ್ ಕೋಪ ಬರುತ್ತೆ. ಅಪ್ಪ ಯಾಕೆ ನಾನು ಅರ್ಥನೇ ಮಾಡ್ಕೋತಿಲ್ಲ, ಇವತ್ತು ಮೀನಿಂಗ್ ಟ್ರೈನಿಂಗ್ ಮುಗಿದೋಗುತ್ತೆ, ನಾನು ಮತ್ತು ಮೀನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿಲ್ಲ, ಅಲ್ಲ ನಾನು ಅಪ್ಪ ಹೇಳಿದ ಕೆಲಸ ಮಾಡಲೇಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಕೇಶವ. ಪ್ರಿಯವ್ರಪ್ಪ ಪ್ರಿಯಂಗೆ ಗಾಳಿ ಬೀಸ್ಕೊಂಡು ಫ್ಯಾನ್ ಹಾಳಾಗ್ಬಿಟ್ಟಿದೆ ಅಮ್ಮ ರಿಪೇರಿ ಮಾಡೋಕ್ಕೆ ಹೇಳಿದ್ದೀನಿ, ಅವ್ರೇನೋ ರಿಪೇರಿ ಮಾಡಿಲ್ಲ ಅಂದ ತಕ್ಷಣ ಪ್ರಿಯ ಏನಪ್ಪ ಇವೆಲ್ಲ ಅಂದ ತಕ್ಷಣ ಅವರಮ್ಮ ಅಲ್ಲ ಪ್ರಿಯಾ ನಿಮ್ಮ ಅತ್ತೆ ಮನೆ ವಿಚಾರ ಏನು ಅಂದ ತಕ್ಷಣ ಪ್ರಿಯಾ ಅಮ್ಮ ಅಂದ ತಕ್ಷಣ ಅವರಮ್ಮ ಅಲ್ಲ ಅಮೂಲ್ಯ ಟ್ಯೂಷನ್ ಶುರು ಮಾಡಿದ್ಲು, ನಾನು ನಿಂಗೆ ಹೇಳ್ಕೊಟ್ಟಂಗೆ ಮಾಡಿದೆ ತಾನೆ, ನಿಮ್ಮ ಮಾವಂಗೆ ಹೇಳ್ದೆ ತಾನೆ ನೀನು ಅಂದ ತಕ್ಷಣ ಪ್ರಿಯ ಇವಾಗ ನಾನು ಅದೇ ವಿಚಾರ ಹೇಳೋಕ್ಕೆ ಅಂತ ಬಂದಿದ್ದು, ನೀನು ಹೇಳ್ಕೊಟ್ಟಂಗೆ ಆ ಮಾವನ ಹತ್ರ ಅಮ್ಮನ ಹೋಗಿ ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಟ್ಟೆ, ಅದಕ್ಕೆ ಮನೇಲಿ ದೊಡ್ಡ ರಂಪಾಟನೇ ಆಯಿತು, ಮಾವ ನನಗೆ ಹೇಳ್ದೇನೆ ಟ್ಯೂಷನ್ ಹೇಗೆ ಸ್ಟಾರ್ಟ್ ಮಾಡಿದ್ಲು ಅದು ಇದು ಅಂದ್ಬಿಟ್ಟು ಅಮೂಲ್ಯ ಮೇಲೆ ಕಿರ್ಚಾಡಿದ್ರು ಅಮ್ಮ. ಆ ಅಮೂಲ್ಯನ ಬೈಸ್ಕೊಳ್ಳೋಕೆ ಹೋಗಿ ವಲ್ಲಭ ಸಮೇತ ಚೆನ್ನಾಗಿ ಬೈಸ್ಕೊಂಡ, ಮಾವ ಹೇಳಿದ್ದಾರೆ ಇನ್ನು ನಮ್ಮ ಮನೇಲಿ ಯಾವುದು ಗೊತ್ತಿಲ್ಲದಿರೋದನ್ನ ನನಗೆ ಗೊತ್ತಿಲ್ಲದೆ ಏನೂ ಮಾಡಬೇಡ್ದು ಅಂತ, ಥ್ಯಾಂಕ್ಸ್ ಅಮ್ಮ ನಿನ್ನಿಂದ ಅಂದ ತಕ್ಷಣ ಅವರಪ್ಪ ಅಲ್ಲ ಅವ್ಳು ಟ್ಯೂಷನ್ ಮಾಡಿದ್ರೆ ನಿನಗೇನಮ್ಮ ಟೆನ್ಷನ್ನು ಅಂದ ತಕ್ಷಣ ಪ್ರಿಯ ಎದ್ಬಿಟ್ಟು ಅಕ್ಕ ನೀವು MA ಮಾಡಿದ್ದೀರಲ್ಲ ಮಕ್ಳಿಗೆಲ್ಲ ಟ್ಯೂಷನ್ ಹೇಳ್ಕೊಡಿ ಅಂತ ಹೇಳ್ತಾಳೆ ಗೊತ್ತಾ ಅಂದ ತಕ್ಷಣ ಅವ್ರ ಅಪ್ಪ ಅಮ್ಮ ನಗ್ತಾ ಇರ್ತಾರೆ. ಅವ್ರು ನಕ್ಕಿರೋದು ನೋಡಿಬಿಟ್ಟು ಅಲ್ಲ ನೀವಿಬ್ಬರು ಹಿಂಗೆ ಸುಳ್ಳು ಹೇಳಿರೋದ್ರಿಂದ ನೀವೆಲ್ಲ ಆಗ್ತಿರೋದು, ಮತ್ತು ಆ ಅಮೂಲ್ಯ ಟ್ಯೂಷನ್ ಮಾಡ್ತಿರೋದ್ರಿಂದ ನಮ್ಮ ಅತ್ತೆ ಏನು ಹೊಗಳೋದೇನು ಅವಳು ಜಾಣೆ ಅದು ಇದು ಅಂತ ನಿಜ ಹೇಳಬೇಕು ಅಂತ, ಆ ಅಮೂಲ್ಯ ದಡ್ಡಿನೇ ಅಪ್ಪ, ಅವಳು ಮೀನಾ ಥರ ಅಲ್ಲ, ಹೊಗಳಿದ್ರೆ ಹೊಗಳಿಸ್ಕೊತಾಳೆ, ಬೈದರೆ ಬೈಸ್ಕೊತಾಳೆ ಅವಳು ಅಂದ ತಕ್ಷಣ ಅವ್ರ ಅಮ್ಮ ಆ ಚೋಟ್ ಮೆಣಸಿಕ ವಿಚಾರದಲ್ಲಿ ಹಂಗೆಲ್ಲ ಅಂದ್ಕೊಂಬಿಟ್ಟು ತುಂಬ ಚುರುಕೋಳು, ಅದರಲ್ಲೂ ಆ ಮೀನ ಜೊತೆ ಸೇರ್ಕೊಂಡ್ಬಿಟ್ರಂತೂ ಇಬ್ಬರು ಒಂಥರ ಶುಂಠಿ ಬೆಳ್ಳುಳ್ಳಿ ಪೇಸ್ತಾರೆ, ಹೆವಿ ಘಾಟ್ ಅವರು. ಯಾವುದಕ್ಕೂ ನೀನು ಎಚ್ಚರಿಕೆಯಿಂದ ಇರು ಮಗಳೇ ನೀನೇನು ಎಡವಟ್ಟು ಮಾಡ್ಕೊಂಡಿಲ್ಲ ತಾನೇ ಅಂದ ತಕ್ಷಣ ಇಲ್ಲಪ್ಪ ನಮ್ಮ ಮಾವ ನಾನು ಹೊಗಳ್ತಾನೆ ಇರ್ತಾರೆ ಯಾವಾಗಲೂ ಅಂದ ತಕ್ಷಣ ಅವರಮ್ಮ ನೋಡು ಈ ನಂದ ಗೋಕುಲಕ್ಕೆ ಅವರೇ ಕಿಂಗು, ಅವ್ರ ಅಭ್ಯಾಸ ನಿನ್ನ ಮೇಲೆ ಇತ್ತು ಅಂದರೆ ನಿನ್ನ ತಂಟೆಗೆ ಯಾರೂ ಬರೋದಿಲ್ಲ, ತಲೆ ಕೆಡಿಸ್ಕೊಂಬೇಡ ನೀನು ಅಂತ ಹೇಳ್ತಾಳೆ. ವಲ್ಲಭ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಪ್ರಿಯನ ನೋಡಿಬಿಟ್ಟು ನಿಂತ್ಕೋತಾನೆ. ಅಷ್ಟರಲ್ಲಿ ಪ್ರಿಯಾ ವಲ್ಲಭ ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಕೋಬೇಕಿತ್ತು, ಅದು ನಾನು ನಿನ್ಗೆ ಹೇಳ್ತೀನಿ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬೇಡ, ನೀನಾದರೂ ಮಾಮೂಲಿಂಗೆ ಹೇಳ್ಬೇಕಿತ್ತು ತಾನೆ, ನಿಮ್ಮ ಮಾವಂಗೆ ಹೇಳ್ಬಿಟ್ಟು ಟ್ಯೂಷನ್ ಸ್ಟಾರ್ಟ್ ಮಾಡಿಬಿಡ ಅಂತ, ಮೊದಲೇ ಮಾವಂಗೆ ಹೇಳಿದ್ರೆ ಇಷ್ಟೆಲ್ಲ ರಂಪಾಟ ಆಯ್ತಾನೆ ಇರಲಿಲ್ವಾ ಅಂದ ತಕ್ಷಣ ವಲ್ಲಭ ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತ ಅಂದ್ಕೊಂಡೆ, ಬೇಡ ಅಂತ ಅನಿಸಿತ್ತು, ಬಟ್ ನೀವೇ ಟಾಪಿಕ್ ತೆಗೆದಿದ್ದೀರಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅಂದಾಗ ಪ್ರಿಯ ಏನು ವಲ್ಲಭ ಅವರೇ ಅಂದ ತಕ್ಷಣ ವಲ್ಲಭ ಅಲ್ಲ ಅದಕ್ಕೆ ಟ್ಯೂಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಷ್ಟು ಡಿಸಿಷನ್ ತೊಗೊಂಡಿದ್ಲು, ಎಷ್ಟು ಖುಷಿಪಟ್ಟಿದ್ಲು, ನಾನು ಅದ್ರ ಬಗ್ಗೆ ಅಪ್ಪನ ಹತ್ರ ಮಾತಾಡು ಅಂತಲೇ ಹೇಳಿದ್ದೆ, ಅವಳು ಹೇಳೋಕ್ಕೆ ಅಂತಲೂ ರೆಡಿ ಇದ್ಲು,
ಒಂದು ಟೈಮ್ ನೋಡ್ಕೊಂಡು ಅವಳೇ ಹೇಳ್ತಿದ್ಲು, ಆ ವಿಚಾರ ನೀವು ಯಾಕ್ಬಿಟ್ಟು ಅಪ್ಪನ ಹತ್ರ ಹೋಗ್ಬಿಟ್ಟು ಹೇಳಿದ್ರಿ, ಅದು ಮಾವ ಲೋಡ್ ಇಸ್ಕೊಳಕ್ಕೆ ಹೇಳಿದ್ರು ಅದಕ್ಕೆ ಅಂದ ತಕ್ಷಣ ವಲ್ಲಭ ನೋಡಿ ಅವಳ ವಿಚಾರ ಅವಳೇ ಡೀಲ್ ಮಾಡ್ಕೋತಿದ್ಲು, ನೀವು ಹೋಗ್ಬಿಟ್ಟು ಅಪ್ಪನ ಹತ್ರ ಹೇಳಿದ ತಕ್ಷಣ ಇದೆಲ್ಲ ಬೇರೆ ಥರನೇ ಆಗೋಯಿತು ಅಂದ ತಕ್ಷಣ ಪ್ರಿಯಾ ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಅಂದ್ಬಿಟ್ಟು, ನಾನು ಈ ಮಜ್ಜರ ವಿಚಾರಕ್ಕೂ ಏನೂ ಸಂಬಂಧನೇ ಇಲ್ಲ ಅಂತ, ನಾನು ಈ ಮನೆ ಅವಳಲ್ವಾ, ನೀವು ಈ ಮನೆಯವರೇ, ನಮ್ಮ ಅತ್ತಿಗೆನೇ. ಆದರೆ ಟ್ಯೂಷನ್ ವಿಚಾರನ ಅಮೂಲ್ಯಂಗೆ ಬಿಡಬೇಕಿತ್ತು. ನೀವು ವಿಚಾರದಲ್ಲಿ ತಲೆ ಹಾಕಿದ್ದು ಸರಿ ಇಲ್ಲ. ನೀವು ಅಪ್ಪನ ಹತ್ರ ಹೇಳಿರೋದ್ರಿಂದ ಅಮೂಲ್ಯ ಸೀಕ್ರೆಟಾಗಿ ಟ್ಯೂಷನ್ ನಡೆಸ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅದನ್ನು ಟರ್ನ್ ಆಯ್ತಲ್ವ, ಅದಕ್ಕೆ ಹೇಳ್ತಿರೋದು, ಅದರಿಂದನೇ ಅಲ್ವಾ ಇಷ್ಟೆಲ್ಲ ಗಲಾಟೆ ಆಗಿದ್ದು ಅಂದ ತಕ್ಷಣ ಪ್ರಿಯಾ ಅಂದರೆ ಈ ಗಲಾಟೆ ಹಾಕೆಲ್ಲ ನಾನೇ ಕಾರಣ ಅಂತನಾ ಅಂದ ತಕ್ಷಣ ವಲ್ಲಭ ನಾನು ಹಂಗೆ ಹೇಳ್ತಿಲ್ಲ, ಅದಕ್ಕೆ ಅವ್ರವ್ರ ವಿಚಾರನ ಅವ್ರವರೇ ಡೀಲ್ ಮಾಡಿಕೊಂಡ್ರೆ ಮಿಸ್ಕಮ್ಯುನಿಕೇಷನು ಆಗೋಲ್ಲ ಆ್ಯಂಡ್ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಗೋದಿಲ್ಲ. ನನಗನ್ಸಿದ್ದು ನಾನು ಹೇಳಿದೆ, ಬೇಜಾರಾಗಿದ್ದರೆ ಸಾರಿ ಅಂದ್ಬಿಟ್ಟು ಹೋಗ್ತಾನೆ. ಈ ಕಡೆ ನಂದಂಗೆ ಊಟ ತೊಗೊಂಬಂದಾಗ ನಂದ ಪ್ರಿಯಾ ನಿನ್ನ ಮನೆಗೆ ಬಂದಮೇಲೆ ಗಿರಿಜಂಗಂತೂ ಫುಲ್ ರೆಸ್ಟ್ ಸಿಕ್ಕಿದೆ ಅಂದ ತಕ್ಷಣ ಹ್ಞೂ ಅಂದ್ಕೊಂಡು ಪ್ರಿಯಾ ಬೇಜಾರು ಮಾಡ್ಕೋತಾಳೆ. ಅದಕ್ಕೆ ನಂದ ಯಾಕಮ್ಮ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ, ಏನಾಯಿತು ಅಂತ ಹೇಳು, ನಾನು ನಿನ್ನ ಮಾವ ಮಾತ್ರ ಅಲ್ಲ ನಿನ್ನ ತಂದೆ ಸ್ಥಾನದಲ್ಲಿದ್ದೀನಿ ಅಂತ ಅನ್ಕೋ ಅಂದ ತಕ್ಷಣ ಪ್ರಿಯಾ ಮಾವ ನೀವು ಇಷ್ಟೊಂದು ಕೇಳ್ತಿದ್ದೀರಾ ಅಂದ್ಬಿಟ್ಟು ಹೇಳ್ತಿದ್ದೀನಿ, ನನಗನ್ನಿಸ್ತಿದೆ ನನ್ನಿಂದ ಅತ್ತೆಗೇನೋ ಬೇಜಾರಾಗಿದೆ ಅಂತ, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಭಯ ಆಗ್ತಿದೆ ಮಾವ ಅಂದ ತಕ್ಷಣ ನಂದ ಯಾಕಮ್ಮ ನೀನು ಇಷ್ಟೆಲ್ಲ ಬೇಜಾರು ಮಾಡ್ಕೋತಿದ್ಯಾ, ನೀನು ಬಂದು ಬರೀ 1 ವಾರ ಆಗಿರೋದು ಅಷ್ಟೇ, ಅದಕ್ಕೆಲ್ಲ ಇಷ್ಟೆಲ್ಲ ಬೇಜಾರು ಮಾಡ್ಕೋತಾರ ಬಿಡು ಅಂದ ತಕ್ಷಣ ಇಲ್ಲ ನಿನ್ನೆ ಅತ್ತೆ ಫುಲ್ಲು ವಲ್ಲಭನ ಊಟ ಬಡ್ಸೋಕೆ ಹೋದಾಗ ನಿನ್ನ ಗಂಡಂಗೆ ನೀನು ಬಡಿಸ್ಕೊ, ಅವ್ರವ್ರ ಗಂಡಂದ್ರಿಗೆ ಅವ್ರು ಬಡಿಸ್ತಾರೆ, ನಾವು ಸಾಬ್ರೆ ಎಲ್ಲ ನಿಂಗೆ ಯಾಕೆ ಅಂತ ಸ್ವಲ್ಪ ಖಾರವಾಗಿ ಹೇಳಿದ್ರು ಅತ್ತೆ. ಆದರೆ ಅತ್ತೆದೇನೂ ತಪ್ಪಿಲ್ಲ, ಆದರೆ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನಿಸ್ತಿದ್ದೆ, ಅದಕ್ಕೆ ನನಗೆ ಮನೆಯವರೆಲ್ಲರ ಜೊತೆನೂ ಬೆರಿಬೇಕು, ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಆಸೆ ಮಾವ, ಅತ್ತೆಗೆ ಅದು ಇಷ್ಟ ಆಗ್ತಿಲ್ವೇ ಅಂತ ಅನಿಸುತ್ತೆ ಅಂದ ತಕ್ಷಣ ನಂದ ಪ್ರಿಯಾ ಇನ್ನೂ ನಿನ್ನ ಗಿರಿಜನ ಅರ್ಥ ಮಾಡ್ಕೊಂಡಿಲ್ಲಮ್ಮ ನೀನು, ನಾನು 31 ವರ್ಷದಿಂದ ಅವಳ ಜೊತೆ ಸಂಸಾರ ಮಾಡ್ತಿದ್ದೀನಿ, ಅವಳು ಹೇಗೆ ಏನು ಎತ್ತ ಅಂತ ನಂಗೆ ಇಂಚೀಚೆ ಗೊತ್ತಮ್ಮ, ಅವಳು ಯಾರ ಮನಸ್ಸನ್ನು ನೋಯಿಸೋ ಅಂಥದ್ದಲ್ಲ, ನೀನು ಬೆಳಗ್ಗೆ 4 ಗಂಟೆಯಿಂದ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತೀಯಲ್ವ ರಾತ್ರಿವರೆಗೂ, ಅಂಥದ್ರಲ್ಲಿ ಇದೆಲ್ಲ ಕೆಲಸ ಮಾಡಿ ಯಾಕೆ ಶ್ರಮ ತಗೋತೀನಿ ಅಂತ ಅಷ್ಟೇ. ತನ್ನ ಮಗನಿಗೆ ತನ್ನ ಸೊಸೆ ಬಡಿಸ್ಲಿ ಅನ್ನೋದಷ್ಟೇ ಅವ್ರ ಇಂಟೆನ್ಷನ್, ಅವಳ ಬಗ್ಗೆ ಈ ಥರ ಯೋಚನೆ ಮಾಡಬೇಡ ಸರಿನಾ ಅಂತ ಹೇಳ್ತಾ ಸರಿ ಅಂದ್ಬಿಟ್ಟು ಪ್ರಿಯಾ ಒಪ್ಕೋತಾಳೆ. ಈ ಕಡೆ ಮೀನಾ ರೂಮಿಗೆ ಬಂದುಬಿಟ್ಟು ಕೇಶವ ಇನ್ನೂ ಎಷ್ಟೊತ್ತಾಗುತ್ತೆ ಬರೋಕ್ಕೆ ಅಂತ ತಿರುಗಿದ ತಕ್ಷಣ ಅಲ್ಲೊಂದು ಲೆಟರು ಮತ್ತು ಹೂ ಇರುತ್ತೆ, ಅದನ್ನು ನೋಡಿಬಿಟ್ಟು ಅದರಲ್ಲಿ ನೋಡಿದ್ರೆ ನೀನು ದೊಡ್ಡಬಳ್ಳಾಪುರದ ಗಟ್ಟಿ ಗಂಡನ ಹೆಂಡ್ತಿಯಾಗಿದ್ದರೆ ಹೊರಗಡೆ ಬಾ ನೀನು ಅಂತ ಅಂದ್ಬಿಟ್ಟು ಬರೆದಿರ್ತಾನೆ. ಅದನ್ನು ನೋಡಿಬಿಟ್ಟು ಫುಲ್ ಖುಷಿಯಾಗೋಗುತ್ತೆ ಮೀನಿಗೆ, ಅರೇ ಕೇಶವ ಇಷ್ಟು ಬೇಗ ಬಂದುಬಿಟ್ಟಿದ್ದಾನ ಅಂತ ಅಂದ್ಬಿಟ್ಟು ಖುಷಿಯಿಂದ ಹೊರಗಡೆ ಹೋಗಿ ನೋಡಿದ್ರೆ ಕೇಶವ ಬೊಕ್ಕೆ ಹಿಡ್ಕೊಂಡು ಮೀನಿಗೋಸ್ಕರ ಕಾಯ್ತಾ ಇರ್ತಾನೆ. ಅವ್ನು ನೋಡಿ ಫುಲ್ ಖುಷಿಯಿಂದ ಓಡಿ ಬಂದು ಏನು ನೀನು ನಾನು ಬರೋದಕ್ಕಿಂತ ಮುಂಚೆ ಬಂದುಬಿಟ್ಟಿದ್ಯಾ ಅನ್ನೋಷ್ಟರಲ್ಲಿ ಕೇಶವ ಅಂತ ಅಂದ್ಬಿಟ್ಟು ಮಂಡಿ ಊರ್ಬಿಟ್ಟು ಮೀನಂಗೆ ಹೂ ಕೊಡ್ತಾನೆ. ಆವಾಗ ಮೀನಾ ಅಯ್ಯೋ ಕೇಶವ ಅಂತ ಹೂ ಇಸ್ಕೊಂಡು ಹೋದಾಗ ನಾನು ಹಿಂಗೇನು ಹೇಳ್ಬೇಕು ಕಣೆ ಅಂದ್ಬಿಟ್ಟು ಗಿಜಿಗುಡುವ ಸಂತೆಯಲ್ಲಿ ನನಗೋಸ್ಕರ ಕಾದವಳು, ನಡುರಾತ್ರಿಯ ಕತ್ತಲಲ್ಲಿ ಬೆಳಕು ಚೆಲ್ಲಿದ ತಾರೆ ನೀನು, ಓ ಮೀನಾಕ್ಷಿ, ಹೇ ಮೀನಾಕ್ಷಿ, ನಿನ್ನ ಉಸಿರಿಗೆ ನನ್ನ ಉಸಿರನ್ನು ಬೆಸೆಯಲು ಕಾಯುತ್ತಿರುವ ಮುರಳಿ ನಾನು ಅಂತ ಹೇಳ್ತಾನೆ. ಅದನ್ನು ಕೇಳಿ ಫುಲ್ ಮೀನು ಖುಷಿಯಾಗೋಗುತ್ತೆ. ಮೀನಾ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಕಣೋ, ಏನು ನೀನು ಹೇಳ್ದಂಗೆನ ನನಗಿಂತ ಮುಂಚೆ ಬಂದುಬಿಟ್ಟಿದ್ಯಾ, ಬೊಕ್ಕೆ ಬೇರೆ ತೊಗೊಂಬಂದಿದ್ಯಾ. ಕೇಶವ ಮಾವ ಹೇಳಿದ ಕೆಲಸ ಎಲ್ಲ ಮುಗಿಸಿದ್ಯಾ ತಾನೇ ಅಂದ ತಕ್ಷಣ ಕೇಶವ ನೋಡು ನಾನು ಬೇರೆ ಮೂಡಲ್ಲಿದ್ದೀನಿ, ಇದೆಲ್ಲ ಹೇಳ್ಬಿಟ್ಟು ನನ್ನ ಮೂಡ್ ಅಪ್ಸೆಟ್ ಮಾಡಬೇಡ ಅಂತ ಹೇಳಿದ ತಕ್ಷಣ ಮೀನಾ ಈಗೇನು ಮಾಡೋದು ಅಂದ ತಕ್ಷಣ ಕೇಶವ ನೋಡು ಆಫೀಸಿಂದ ಸುಸ್ತಾಗಿ ಬಂದಿದ್ಯಾ, ನಾನು ಇನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ನೀನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬ, ಗಬ್ಬಿ ಥರ ಬರಬೇಡ, ನಿನ್ನೆ ಬೇರೆ ಹೇಳಿದ್ಯಲ್ಲ ನಾನು ಸೀರೆ ಉಟ್ಕೊಂಡು ಆಸೆಯಿಂದ ಕೂತಿದ್ದೆ ಅಂತ, ಇವಾಗ ನಾನು ಕೇಶವ ಹೇಳಿದ್ದೀನಿ, ಇವಾಗ ನೋಡು ನಾನು ಅವತ್ತು ಮಾತು ತಪ್ಪದೆ ನೆಕ್ಸ್ಟ್ ಡೇನೇ ಎಲ್ಲ ಸರಿ ಮಾಡಿಬಿಡ್ತೀನಿ ಅಂದ ತಕ್ಷಣ ಮೀನಾ ಆಯಿತು ನಾನು ಬೇಗ ರೆಡಿಯಾಗಿ ಬಂದುಬಿಡ್ತೀನಿ, 1 ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್, ಹೂವು ತುಂಬ ಚೆನ್ನಾಗಿದೆ ಕಣೋ ಅಂದ ತಕ್ಷಣ ವಲ್ಲಭ ಅದಕ್ಕೇನೆ ನೋಡು ಹೀಗೆ ಇರಬೇಕು ಅಂತ ಕಸ್ಟಮೈಸ್ ಮಾಡಿ ತಂದಿದ್ದೀನಿ, ಅದಕ್ಕೆಷ್ಟೇ ಮುತ್ತು ಕೊಡ್ತಿದ್ಯಾ ಅಂದ ತಕ್ಷಣ ಮೀನಾ ಓ ನಿನಗೆ ಮುತ್ತು ಕೊಡಬೇಕಾ ಸರಿ ಬಾಯ್ಲಿ ಅಂದ್ಬಿಟ್ಟು ಮುತ್ತು ಕೊಡದೆ ಹೊರಟೋಗ್ತಾಳೆ. ಸರಿ ಅಂದ್ಬಿಟ್ಟು ಕೇಶವ ನಿಂತ್ಕೊಳ್ಳೋಷ್ಟರಲ್ಲಿ ಅವ್ರ ಅಪ್ಪಂಗೆ ಕಾಲ್ ಬರುತ್ತೆ. ಕೇಶವ ಫೋನ್ ಕಟ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಕೇಶವ ಮೀನನ್ನು ಕಪಲ್ ಇವೆಂಟ್ ಕರ್ಕೊಂಡು ಹೋಗ್ತಾನೆ. ಬೆಸ್ಟ್ ಕಪಲ್ ಕಾಂಪಿಟೇಷನ್ ಸ್ಟಾರ್ಟ್ ಆದಾಗ ಅಲ್ಲಿ ಗೇಮ್ಸ್ಗಳನ್ನ ಹೇಳ್ತಾ ಇರ್ತಾರೆ, ಅದನ್ನೇ ಇವರೆಲ್ಲ ಆಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.